ನನ್ನ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲರೂ ಕೂಡ ಸತ್ತಿದ್ದಾರೆ. ನಾನು ಇಲ್ಲಿ ಇದ್ದಿದ್ದರೆ ನಾನು ಕೂಡ ಬದುಕ್ತಾ ಇರಲಿಲ್ಲ ಅಂತ TV9 ಜೊತೆಗೆ ಚೂರಲ್ಮಲದ ಅರುಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ತಂದೆ ತಾಯಿ ಇವರೆಲ್ಲರೂ ಕೂಡ ಇಲ್ಲಿದ್ದರು, ಹಾಗೇನೆ ತಮ್ಮ ತಂಗಿ ಎಲ್ಲರೂ ಕೂಡ ಇಲ್ಲಿ ವಾಸಿಸ್ತಾ ಇದ್ರು. ಒಂದು ವೇಳೆ ನಾನು ಕೂಡ ಇಲ್ಲೇ ಇದ್ದಿದ್ರೆ ನಾನು ಕೂಡ ಬದುಕ್ತಾ ಇರಲಿಲ್ಲ ಅಂತ TV9 ಜೊತೆಗೆ ಚೂರಲ್ಮಲದ ಅರುಣ್ ಮಾತನಾಡಿದ್ರು. ನಾನೀಗ ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದೀನಿ. 1 ತಿಂಗಳ ಹಿಂದಷ್ಟೇ ನಾನು ಊರಿಗೆ ಹೋಗಿ ವಾಪಸ್ ಬಂದಿದ್ದೆ. ಆದರೆ ಈಗ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಅರುಣ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿದ್ದಂಥ ಅವರ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ. ಈಗ ನಮ್ಮ ಜೊತೆ ಒಂದು ಕುಟುಂಬದವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಜನ ಇದ್ದರು ಸರ್? ನೀವು ಎಲ್ಲಿದ್ರಿ ಸರ್ ಆ ಸಂದರ್ಭದಲ್ಲಿ? ನಾನು ಮೈಸೂರಲ್ಲಿ ವರ್ಕ್ ಮಾಡೋದು. ಅಪ್ಪ ಅಮ್ಮ, ತಮ್ಮ ತಂಗಿ, ಅವರ 3 ಮಕ್ಕಳು ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದೆ. ಎಲ್ಲ 3 ಮನೆ, ಆದರೆ ಸ್ವಲ್ಪ ದೊಡ್ಡ ಮನೆಯಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಸೇಫ್ಟಿ ಅಂತ ನಿಂತ್ಕೊಂಡು ಎಲ್ಲ ಒಂದೇ ಸಲ ಹೋದ್ರು ಅವರೆಲ್ಲ. ಚೂರಲ್ಮಲೆಯಿಂದ ಯಾರನ್ನೂ ಸಿಕ್ಕಿಲ್ಲ. ಇಬ್ಬರನ್ನ ಮಾತ್ರ ಸಿಕ್ಕಿದೆ, ಚಿಕ್ಕದು ತಂಗಿನ ಸಿಕ್ಕಿದೆ. ಅಂದರೆ ಮನೆಯಲ್ಲಿ ಕುಟುಂಬಸ್ಥರು ಎಷ್ಟು ಜನ ಇದ್ದರು ಸರ್ ಒಂದೇ ಮನೆಯಲ್ಲಿ? 3 ಮನೆ ಜೊತೆ ಹತ್ರ. ಆದರೆ ಅದರಲ್ಲಿ ಸ್ವಲ್ಪ ದೊಡ್ಡ ಮನೆ, ಅಲ್ಲಿ ಹೋಗಿ ಸ್ವಲ್ಪ ಹೈಟ್ ಇರೋ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡೋದು, ಅಲ್ಲಿ ಯಾರು ಏನು ಬರಲ್ಲ ಅಂತ, ಸೇಫ್ಟಿ ಇದೆ ಅಂತ. ಆದರೆ ಅದೆಲ್ಲ ಬಿಟ್ಟು ಅದಕ್ಕಿಂತ ಜಾಸ್ತಿ ಬಂದು ಅವರೆಲ್ಲ ಇವಾಗ ಕಾಣಿಸ್ತಾ ಹೋಗೋದು ಗೊತ್ತಿಲ್ಲ. ಬದುಕಿದ್ದವ್ರು ಏನು ಹೇಳ್ತಾರೆ ಸರ್? ಹೆಂಗಾಯಿತು ಅದು ಇನ್ಸಿಡೆಂಟ್ ಅಂತ ಏನಾದರೂ ಹೇಳಿದ್ರೆ ಸರ್ ನಿಮ್ಮ ಜೊತೆಗೆ? ಆಮೇಲೆ ಮುಂಡಕಾಯಿಂದ ದೊಡ್ಡ ಮಲೆ ಬಿದ್ದು ಬಂದು ಆ ಥರ ಆಗಿದೆ. ಇಷ್ಟು ವರ್ಷದಲ್ಲಿ ನೋಡೇ ಇಲ್ಲ ಈ ಥರ ದುರಂತ. ತುಂಬ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನೀವು ಮೈಸೂರಲ್ಲಿದ್ದಾಗ ಗೊತ್ತಾಯ್ತು ಸರ್ ವಿಚಾರ ಹೇಗೆ ಅಂತ? ಸರ್ ಮೊನ್ನೆ 7 ಹೋಗಿ ಗೊತ್ತಾಯಿತು ಮಾರ್ನಿಂಗ್. ಅಷ್ಟು ಗಂಟೆ ಗೊತ್ತಿಲ್ಲ. ಫೋನ್ ಮಾಡಿ ನೋಡಿದೆ, ಯಾರೂ ಸಿಕ್ಕಿಲ್ಲ, ಫುಲ್ ಸ್ವಿಚ್ ಆಫ್, ರೇಂಜ್ ಇಲ್ಲ ಆ ಥರ. ಆವಾಗ ಗೊತ್ತಾಗಿದ್ದ ತಕ್ಷಣ ಇಲ್ಲಿ ಬಂದರೆ ಯಾರನ್ನೂ ನೋಡೋಕ್ಕೆ ಆಗಿಲ್ಲ. ಫ್ಯಾಮಿಲಿ ಇಲ್ಲ, ಬೇರೆ ತಂಗಿ ತಮ್ಮ ಮಾತ್ರ ಇದೆ. ಅವ್ರಿಗೇನೂ ಆಗಿಲ್ವ ಸರ್? ಅವ್ರಿಗೇನಾದ್ರು ಹುಷಾರಾಗಿದ್ದಾರೆ ಅವರೆಲ್ಲ ಸರ್? ಆರಾಮಾಗಿದ್ದಾರಾ? ಅವರು ಬೇರೆ ಕಡೆ ಮ್ಯಾರೇಜೇ ಆಗಿ ಕೊಟ್ಟಿರೋದು, ಬೇರೆ ಕಡೆ. ತಮ್ಮ ಗಲ್ಫಲ್ಲಿ ಇತ್ತು, ಅವರು ಮೊನ್ನೆನೇ ಬಂದು. ಇಲ್ಲಿದ್ದವ್ರು ಯಾರು ಬದುಕಿಲ್ಲ? ಇಲ್ಲ, ಯಾರೂ ಇಲ್ಲ. 3 ಮನೆಯಲ್ಲಿ ಇರೋರು ಯಾರೂ ಇಲ್ಲ, 3 ಮನೆಯೂ ಇಲ್ಲ, ಎಲ್ಲ ಫ್ಲ್ಯಾಟ್ ಆಗಿದೆ, ಗ್ರೌಂಡ್ ಆಗಿದೆ. ನಾವು ಮಾತ್ರ ಅಲ್ಲ, ತುಂಬ ಫ್ಯಾಮಿಲಿ ಹೋಗಿದೆ, ತುಂಬ ಫ್ಯಾಮಿಲಿ. 250, 300, 400 ಮೇಲೆ ಡೆಡ್ ಆಗಿರ್ಬೋದು. ಬಟ್ ನೀವು ಮೈಸೂರಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಇಲ್ಲೇ ಇರ್ತಾ ಇದ್ರಿ? ನಾನು ಒಂದಿನ ಇಲ್ಲಿ ಇದ್ದರೆ, ಜಸ್ಟ್ 1 ಡೇ ಇದ್ದರೆ ನಾನು ಅಲ್ಲೇ ಇರ್ತೀನಿ. ನಾನು ಈ ಥರ ಇರಲ್ಲ, ಅವ್ರ ಜೊತೆ ಹೋಗಿರ್ತೀನಿ ಅಷ್ಟೇ. ಅಂದರೆ ಒಂದಿನದ ಮುಂಚೆ ನೀವು ಮೈಸೂರಿಗೆ ಹೋದ್ರಾ? ಮೈಸೂರಲ್ಲಿ ಕೆಲಸ ಮಾಡ್ತಾ ಇರೋದು ನೀವು? 1 ಮಂತ್ ಆಯಿತು ಅಲ್ಲೇ. ಇದು ಗೊತ್ತಾಗಿ ಓಡಿ ಬಂದೆ ಅಷ್ಟೇ. ಬಿಫೋರ್ ಇನ್ಸಿಡೆಂಟ್ ಹಿಂದಿನ ದಿನ ನೀವು ಇಲ್ಲೇ ಇದ್ರಾ? ಇಲ್ಲ. ಅದು ಆಗಿದ್ಮೇಲೆ 1 ಡೇ ಆಗಿದ್ಮೇಲೆ ನಾನು ಗೊತ್ತಾಗಿದ್ಮೇಲೆ ಇಲ್ಲಿ ಬಂದೆ ಅಷ್ಟೇ. ಅಲ್ಲ, ನೀವು ಇಲ್ಲಿಗೆ ಆ ಮನೆಗೆ ಯಾವಾಗ ಲಾಸ್ಟ್ ಬಂದಿದ್ದು ಅಂತ ಕೊನೆಯದಾಗಿ? 1 ಮಂತ್ ಮುಂಚೆ. 1 ಮಂತ್ ಮುಂಚೆ. ಮಂತ್ಲಿ ಲೀವ್ಗೆ 1 ಟೈಮ್ ಬರೋದು, 1 ಟೈಮ್ 5 ಡೇಸ್ 4 ಡೇಸ್ ಬರೋದು. ಅಷ್ಟು ನೋಡೋಕ್ಕೂ ಆಗಿಲ್ಲ. 1 ಮಂತ್ ಆಯಿತು. ಅವರೆಲ್ಲ ನೋಡ್ಬಿಟ್ಟು 1 ಮಂತ್ ಮೇಲೆ ಆಯಿತು. ನಿಮ್ಮ ತಾಯಿ ಮತ್ತು ಯಾರು ಇದ್ರು? ಅಪ್ಪ ಅಮ್ಮ, ಅವರೇ 2 ತಮ್ಮವರು, ಅವರ ವೈಫು, 2 ವೈಫು, 3 ಮಕ್ಕಳು, ಚಿಕ್ಕ ಮಕ್ಕಳು. 15, 13, 8, 19 ಎಲ್ಲ ಚೆನ್ನಾಗಿ ಓದ್ತಾ ಇರೋರು.